ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀನ್ಸ್ ಪಲ್ಯ, ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ರೆಸಿಪಿ ವಿತ್ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ನೋ ಮಸಾಲ ಮಿಕ್ಸ್. ಓಕೆ, ನೋಡೋಣ ಯಾವ ಥರ ಮಾಡೋದು ಅಂತ. ನಾನು ಒಂದು ತವ ಅಂದರೆ ಹಂಚಿನ ಮೇಲೆ ಬೀನ್ಸನ್ನು ಚೆನ್ನಾಗಿ ಹುರ್ಕೋಬೇಕು, ಬ್ರೌನ್ ಬರೋವರೆಗೂ. ಆವಾಗ ಎಣ್ಣೆ ಕೂಡ ಹಾಕಿ, ನಾನಿಲ್ಲಿ ಜಸ್ಟ್ 2 ಸ್ಪೂನ್ ಆಯಿಲ್ ಯೂಸ್ ಮಾಡಿರೋದು. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಅದು ಸ್ಮೆಲ್ ಚೇಂಜಸ್ ಇರುತ್ತೆ. ಯಾವುದೇ ತರಕಾರಿ ಆಗಲಿ ನೀವು ಫ್ರೈ ಮಾಡಬೇಕಂದ್ರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಬೀನ್ಸ್ ಹುರಿದಾಯಿತು. ಇವಾಗ ಚೆನ್ನಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನಾನಿಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲದು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗ್ರೇವಿ ಯೂಸ್ ಮಾಡ್ತಾರೆ, ನಾನು ಗ್ರೇವಿ ಥರ ಯೂಸ್ ಮಾಡ್ತಾ ಇಲ್ಲ, ಸುಕ್ಕ ಪಲ್ಯ ಥರ ಯೂಸ್ ಮಾಡೋದು. ತುಂಬ ಟೇಸ್ಟ್ ಆಗಿರುತ್ತೆ. ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಪುರಿಗಾಗಲಿ ತುಂಬಾ ರುಚಿ ಕೊಡುತ್ತೆ. ಈರುಳ್ಳಿ ಕೂಡ ಫ್ರೈ ಮಾಡಾಯಿತು. ಅದಕ್ಕೆ ಹಸಿ ಕರಿಬೇವು ಕೂಡ ಹಾಕಿದ್ದೇನೆ. ಅದರಲ್ಲೇ ಫ್ರೈ ಮಾಡಬೇಕು. ಮತ್ತೆ ಸಪ್ರೇಟ್ ಒಗ್ಗರಣೆ ಹಾಕಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಒಂದರಲ್ಲೇ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ಖಾರ ಪುಡಿ, ಗುಂಟೂರು ಮೆಣಸಿನ್ಕಾಯಿ ನಮ್ಮ ಬ್ಯಾಡಗಿ ಫೇಮಸ್ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇಲ್ಲಿ ರುಬ್ಕೊಂಡು ಇಟ್ಕೊಂಡಿರೋಂಥ ಕೊಬ್ಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು ಮಿಕ್ಸಿಗೆ ಹಾಕಿದ್ದೆ. ಅದೆಷ್ಟೇ ಮಸಾಲ, ಅದಕ್ಕೆ ಉಪ್ಪು ಬೆರೆಸಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಒಗ್ಗರಣೆಯಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ಕೂಡ ಲೈಟಾಗಿ ಹಾಕಬೇಕು. ಜಾಸ್ತಿ ಗ್ರೇವಿ ಬೇಡಲ್ಲ, ಸುಕ್ಕ ಬೇಕು ಅಂತಂದರೆ ಲೈಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ಪ್ರಕಾರ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಅಡುಗೆಯಲ್ಲಿ ಗುರಳ್ ಪುಡಿ ಹಾಗೆ ಶೇಂಗಾ ಪುಡಿ ಇಲ್ಲ ಅಂದರೆ ಪಲ್ಯ ಮುಂದೆ ರುಚಿನೇ ಬರಲ್ಲ. ಸೊ ಹಾಗನ್ಬಿಟ್ಟು ನಾನು 2 ಸ್ಪೂನು ಗುರಳ್ ಅಂದರೆ ಕುಶಣಿ ಕಾಳನ್ನು ಪೌಡ್ರ್ ಮಾಡಿಬಿಟ್ಟು ಹಾಕಿದ್ದೇನೆ. ನಂತರ ಮತ್ತೆ 1 ಸ್ಪೂನು ಶೇಂಗಾ ಪೌಡ್ರನ್ನು ಉದುರಿಸಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಬೆರೆಸಿಬಿಟ್ಟು ಅದಕ್ಕೆ ಒಂದು ಸಣ್ಣ ಕ್ಯಾಪ್ ಅಥವಾ ಹುಚ್ಚಳನ್ನು ಮುಚ್ಚಿ ಪ್ಲೇಟನ್ನು ಮುಚ್ಚಿಬಿಟ್ಟು ಹುಗಿಯಲ್ಲೇ ಆಗೋಕ್ಕೆ ಬಿಡಿ. ಜಾಸ್ತಿ ನೀರು ಮಿಕ್ಸ್ ಮಾಡಬೇಡಿ, ಸುಕ್ಕ ಥರ ಬೇಕಲ್ಲ, ಅದಕ್ಕೆ ಈ ಥರನೇ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಿದುವಾದ ರೊಟ್ಟಿ ಮತ್ತು ಚಪಾತಿಗೆ ತುಂಬಾ ರುಚಿ ಆಗುತ್ತೆ. ಎಲ್ಲ ಆದ ನಂತರ ಫೈನಲ್ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಕೂಡ ಹಾಕಿದ್ದೇನೆ. ಮಿಕ್ಸ್ ಮಾಡಿ ಇವಾಗ ಕ್ಯಾಪನ್ನು ಸೊ ಇದಾದ ನಂತರ ಇದ್ರ ಮೇಲೆ ಕ್ಯಾಪ್ ಮುಚ್ಕೊಂಡ್ಬಿಟ್ಟು ಹುಗಿಯಲ್ಲೇ ಆಗೋಕ್ಕೆ ಬಿಡಿ. ಸೊ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪುನಃ ಇನ್ನೊಂದು ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.